ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದು ಆಂಧ್ರ ಸ್ಟೈಲ್ ಉಪ್ಮಾ ಪೆಸರೇಟು. ತುಂಬ ದಿನ ಆದ್ಮೇಲೆ ಇವತ್ತೇ ಮಾಡ್ಕೊತಾ ಇದ್ದೀನಿ. ನನಗೆ ಬಾದಾಮಿ ನೆನೆಸಿದೆ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ಈ ನಡುವೆ ಇದನ್ನ ಹ್ಯಾಬಿಟ್ ಮಾಡ್ಕೊಂಡು 15 to 20 ಡೇಸ್ ಇಂದನು 3 ಆಲ್ಮಂಡ್ಸು, ಆಮೇಲೆ 1 ಸ್ಪೂನ್ ಬಂದು ಪಂಪ್ಕಿನ್ ಸೀಡ್ಸು, 1 ಸ್ಪೂನ್ ಬಂದು ಸನ್ಫ್ಲವರ್ ಸೀಡ್ಸು ರೋಸ್ಟ್ ಮಾಡಿರೋ ಸುಬ್ಬೋರು ಕೊಡ್ತೀನಿ. ಮಿಕ್ಕಿ ನಾನು ಓಟ್ಸಲ್ಲಿ ತಿಂದಾಗ ನೆನೆಸ್ಕೊಂಡು ತಿಂತೀನಿ. ಆ ಥರ ಸಪ್ರೇಟಾಗಿ ಒಂದು ಕ್ಯಾಟಗರಿ ಮಾಡಿ ಇಟ್ಕೊಂಡಿದ್ದೀನಿ ಡಬ್ಬದಲ್ಲಿ. ಆಮೇಲೆ ಇಲ್ಲಿ ದೋಸೆಗೆ ಹಂಗೆ ಇಟ್ಕೊಂಡಿದ್ನಲ್ವ ಪಕ್ಕದಲ್ಲಿ, ಅದಕ್ಕೆ ಉಪ್ಮಾ ಹಾಕ್ಕೊತಾ ಇದ್ದೀನಿ. ತುಂಬ ದಿನ ಆದ್ಮೇಲೆ ಇವತ್ತು ಮಾಡಿದ್ದೆ. ಟೇಸ್ಟ್ ಚೆನ್ನಾಗಿರುತ್ತೆ, ಆಂಧ್ರ ಸ್ಟೈಲ್ ಫೇಮಸ್ ಇದು. ಸರಿ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಸಿಂಪಲ್ ಆಗಿ ಈಸಿ ಆಗುತ್ತೆ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಫಸ್ಟ್ ಬಂದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಆಮೇಲೆ ಮಾಡೋ ದೋಸೆಗಳು ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿತ್ತು. ಇಲ್ಲೇ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ತರ ಹೆಲ್ದಿ ಬ್ರೇಕ್ಫಾಸ್ಟ್ ಇಂದ ನಮ್ಗೆ ಹೆಲ್ತ್ಗೂ ಒಳ್ಳೇದು, ಟೇಸ್ಟ್ ಚೆನ್ನಾಗಿರುತ್ತೆ. ಈ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗಂತೂ. ಸುಬ್ಬು ಅವ್ರಿಗೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಿಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾರೆಲ್ಲ ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ಅಷ್ಟೇ. ವಿಡಿಯೋ ಇಷ್ಟ.